ನಮಸ್ಕಾರ ಸ್ನೇಹಿತರೆ. ದಡ ಸೇರಿದ ಮೇಲೆ ಅಂಬಿಗನ ಹಂಗೇಕೆ, ಇದು ಶಿಂದೆ ಶಿವಸೇನೆ ಮಾಡ್ತಾ ಇರೋದು. ಬಿಜೆಪಿಯವರು ಈಗ ಶಿಂದೆಯ ಭದ್ರಕೋಟೆ ಠಾಣೆಗೆ ಲಗ್ಗೆ ಇಟ್ಟಿದ್ದಾರೆ. ಏನಾದ್ರೂ ಮಾಡಿ ಶಿಂದೆಗೆ ಪಾಠ ಕಲಿಸ್ಲೇಬೇಕು ಅಂತ. ಈ ಎಲ್ಲ ಬೆಳವಣಿಗೆಗಳನ್ನು ನೋಡ್ತಾ ಇದ್ರೆ NDA ಇಂದನೇ ಶಿಂದೆಗೆ ಗೇಟ್ ಪಾಸ್ ಕೊಡಲಾಗುತ್ತಾ, ಮತ್ತೆ ಉद्धವ್ ಠಾಕ್ರೆಗೆ ಅದೃಷ್ಟ ಕುಲಾಯಿಸ್ತಾ NDAಗೆ ಉद्धವ್ ಠಾಕ್ರೆ ಶಿವಸೇನೆ ವಾಪಸ್ ಬರುತ್ತಾ? ಯಾಕಂದ್ರೆ ಪಕ್ಷ ಉಳಿಬೇಕು ಅಂದ್ರೆ ಉद्धವ್ ಠಾಕ್ರೆಗೆ ಅಧಿಕಾರ ಬೇಕೇ ಬೇಕು, ಬೇರೆ ಗತಿನೇ ಇಲ್ಲ. ಈಗ ಆಲ್ರೆಡಿ ಉद्धವ್ ಠಾಕ್ರೆ ಬಣದ 15 ಜನ ಕಾರ್ಪೊರೇಟರ್ಗಳು, ಕಾಂಗ್ರೆಸ್ನ 12 ಜನ ಕಾರ್ಪೊರೇಟರ್ಗಳು ಕೈ ಎತ್ತೋ ಲಕ್ಷಣಗಳು ಸ್ಪಷ್ಟವಾಗಿ ಕಾಣ್ತಾ ಇದ್ದಾವೆ. ಒಟ್ಟು 27 ಜನ ಆಯ್ಕೆಯಾಗಿರ್ತಕ್ಕಂತ ಸದಸ್ಯರು ಬಿಜೆಪಿಯ ಸಂಪರ್ಕದಲ್ಲಿದ್ದಾರೆ. ಮುಂಬೈ ಮಹಾನಗರ ಪಾಲಿಕೆಯ ಗದ್ದುಗೆ ಮೇಯರ್ ಪಟ್ಟ ದಕ್ಕಿತು ಅನ್ನುವ ಸಂದರ್ಭದಲ್ಲಿದ್ದಾಗಲೇ ಶಿಂದೆ ಬಿಜೆಪಿಗೆ ಚಕಮಾ ಕೊಟ್ಟಿದ್ರು. ಈಗ ಬಿಜೆಪಿಯವರು ಶಪಥ ಮಾಡಿದಂತಿದೆ, ಶಿಂದೆಗೆ ಪಾಠ ಕಲಿಸಿಯೇ ಸಿದ್ಧ. ಬಿಜೆಪಿಯನ್ನು ಎದುರಾಕೊಂಡು ಶಿವಸೇನೆ ಶಿಂದೆ ತಪ್ಪು ಮಾಡಿದ್ರು ಅಂತಾರೆ ಬಿಜೆಪಿ ಕಾರ್ಯಕರ್ತರು. ಮೊದಲಿಂದನೂ ಶಿವಸೇನೆ ಈ ಪರಿಪಾಠವನ್ನು ಮುಂದುವರಿಸಿಕೊಂಡು ಬಂದಿದೆ. ಗೆಲ್ಲುವುದಕ್ಕೆ ಚುನಾವಣೆಯನ್ನ ಬಿಜೆಪಿ ಜೊತೆಗೆ ಸೇರಿ ಮಿಂಗಲ್ ಆಗಿ ಕಂಟೆಸ್ಟ್ ಮಾಡ್ತಾರೆ. ಗೆದ್ದಾದ ಮೇಲೆ ಕೇವಲ 29 ಜನ ಸದಸ್ಯರನ್ನು ಹೊಂದಿದ್ರು ಇವರನ್ನೇ ಮೇಯರ್ ಮಾಡಬೇಕು ಅಂತ ಪಟ್ಟು ಹಿಡಿಯುತ್ತೆ ಶಿವಸೇನೆ. ಈಗ ಬಿಜೆಪಿ ಸಹ ಅವರದ್ದೇ ಬಾಣವನ್ನ ಅವರ ಕಡೆಗೆ ತಿರುಗಿಸಿದೆ. ನಿಮಗೆ ಗೊತ್ತಿರ್ಬೋದು, ಮುಂಬೈನ ಠಾಣೆ ವಿಭಾಗದಲ್ಲಿ ಶಿಂದೆ ಬಲಾಢ್ಯರು. ಅಲ್ಲಿ ಈಗ ಬಿಜೆಪಿ ಡಿಮ್ಯಾಂಡ್ ಇಡ್ತಾ ಇದೆ, ನೀವು ಮುಂಬೈನಲ್ಲಿ 2.5 ವರ್ಷ ಮೇಯರ್ ಹುದ್ದೆ ನಮಗೆ ಬೇಕು ಅಂತ ಕೇಳ್ತಾ ಇದ್ದೀರಾ, ಠಾಣೆನಲ್ಲಿ ನಿಮ್ಮ ಪಕ್ಷಕ್ಕೆ ಬಹುಮತ ಇದೆ, ಅಲ್ಲೂ 2.5 ವರ್ಷ ಮೇಯರ್ ಹುದ್ದೆ ನಮಗೆ ಬೇಕು ಅಂತ ಡಿಮ್ಯಾಂಡ್ ಇಟ್ಟಿದೆ ಬಿಜೆಪಿ. ಠಾಣೆ ಮೇಲೆ ಹಿಡಿತ ಏನಾದ್ರೂ ತಪ್ಪಾಯ್ತು ಅಂದ್ರೆ ಶಿಂದೆಗೆ ರಾಜಕೀಯದಲ್ಲಿ ಮುಳುಗಿದಂತೆನೆ ಸರಿ. ಯಾಕಂದ್ರೆ ಠಾಣೆ ಹೊರತುಪಡಿಸಿದ ಶಿಂದೆ ರಾಜಕಾರಣ ಮಹಾರಾಷ್ಟ್ರದಲ್ಲಿ ಇಲ್ವೇ ಇಲ್ಲ. ಫಾರ್ ಎಕ್ಸಾಂಪಲ್ ಉद्धವ್ ಠಾಕ್ರೆನೇ ತೆಗೆದುಕೊಳ್ಳಿ, ಅವರ ಬೇರು ಸ್ಟ್ರಾಂಗ್ ಆಗಿರೋದು ಮುಂಬೈಯಲ್ಲಿ ಉद्धವ್ ಠಾಕ್ರೆ ಏನಾದ್ರೂ ಸೋಲಾಯ್ತು ಅಂದ್ರೆ ರಾಜಕಾರಣದಿಂದಲೇ ಶಿವಸೇನೆ ಉद्धವ್ ಠಾಕ್ರೆ ಬಣಕ್ಕೆ ಭಾರಿ ಹಿನ್ನಡೆಯಾದಂತೆ. ಅದೇ ರೀತಿ ಶಿಂದೆಗೂ ಸಹ ಠಾಣೆನಲ್ಲಿ ಅಧಿಕಾರ ತಪ್ಪೋಯ್ತು ಅಂದ್ರೆ ಪಕ್ಷ ಸುಧಾರಣೆ ಕನಸಿನ ಮಾತಾಗೋಗ್ಬಿಡುತ್ತೆ. ಇದನ್ನೇ ಮುಂದಿಟ್ಟು ರಾಜಕೀಯ ದಾಳ ಉರುಳಿಸಿದ ಬಿಜೆಪಿ, ನಮಗೂ ಠಾಣೆನಲ್ಲಿ ಶೇರ್ ಬೇಕು. ಠಾಣೆನಲ್ಲಿ ಏನಾದ್ರೂ ಬಿಜೆಪಿಗೆ ಮೇಯರ್ ಹುದ್ದೆ ಕೊಟ್ರೆ ನೆಕ್ಸ್ಟ್ ಎಲೆಕ್ಷನ್ ನಲ್ಲಿ ಶಿಂದೆ ಶಿವಸೇನೆ ಕತೆ ಮುಗಿದಂತೇನೆ ಸರಿ. ಒಂದ್ ಕಡೆ ಬಿಜೆಪಿ ಅವರು ಒಂದ್ಸರಿ ಬೇರೂರಿದ್ರು ಅಂದ್ರೆ ಮುಗಿದೋಯ್ತು, ಸುತ್ತಮುತ್ತಲಿನ ಪ್ರದೇಶಕ್ಕೆ ಸ್ಪ್ರೆಡ್ ಆಗಿ ಬಿಡ್ತಾರೆ. ಶಿವಸೇನೆಗೆ ಭಯ ಇದ್ದೇ ಇದೆ, ಮುಂಬೈನಲ್ಲಿ ಗೆದ್ದಿರ್ತಕ್ಕಂತ 29 ಜನ ಯಾವಾಗ ಬೇಕಾದ್ರೂ ಬಿಜೆಪಿ ಕಡೆಗೆ ಜಿಗಿಯಬಹುದು. ಹಂಗಾಗಿ ಇನ್ನೂ ಅವರನ್ನ ತಾಜ್ ಹೋಟೆಲ್ ನಲ್ಲಿ ಬಂದಿಯಾಗಿಸಿದ್ದಾರೆ. ಇದೇನಾದ್ರೂ ಮತ್ತಷ್ಟು ದಿನ ರೆಸಾರ್ಟ್ ರಾಜಕೀಯ ಕಂಟಿನ್ಯೂ ಆಯ್ತು ಅಂದ್ರೆ ಬಿಜೆಪಿ ನಿರ್ಧಾರ ಮಾಡುತ್ತೆ, ಮುಂದಿನ ದಿನಗಳಲ್ಲಿ ಎಲೆಕ್ಷನ್ ನ ಶಿಂದೆ ಶಿವಸೇನೆ ಜೊತೆಗೆ ಸ್ಪರ್ಧೆ ಮಾಡದಿರೋದಕ್ಕೆ, ಸಿಂಗಲ್ ಹ್ಯಾಂಡೆಡ್ ಆಗಿ ಬಿಜೆಪಿ ಹೋಗೋದಕ್ಕೆ ಚಿಂತನೆ ಮಾಡ್ತಾ ಇದೆ. ಯಾಕಂದ್ರೆ ಮಹಾರಾಷ್ಟ್ರ ವಿಧಾನಸಭೆಯಲ್ಲಿ ಸರಳ ಬಹುಮತ ಸಿಂಗಲ್ ಹ್ಯಾಂಡೆಡ್ ಆಗಿ ಅವರಿಗೆ ಇದೆ. ಶಿಂದೆ ಅಜಿತ್ ಪವಾರ್ ಕೈ ಕೊಟ್ರು ಸರ್ಕಾರಕ್ಕೆ ಏನೂ ಆಗೋದಿಲ್ಲ. ಮುಂಬೈ ಮಹಾನಗರ ಪಾಲಿಕೆನಲ್ಲೇ ಇನ್ನೊಂದು 30-40 ಸೀಟ್ ಜಾಸ್ತಿ ಸ್ಪರ್ಧೆ ಮಾಡಿದ್ರೆ ಸರಳ ಬಹುಮತ ಬಿಜೆಪಿ ಒಂದೇ ಪಡೆದು ಬಿಡ್ತಾ ಇತ್ತು. ಶಿಂದೆ ಅಜಿತ್ ಪವಾರ್ ಯಾರ ಅವಶ್ಯಕತೆನೂ ಬೀಳ್ತಾ ಇರ್ಲಿಲ್ಲ. ಇದನ್ನೇ ಬಿಜೆಪಿ ಎಚ್ಚರಿಕೆಯಾಗಿ ಹೇಳ್ತಾ ಇರೋದು ಶಿಂದೆಗೆ, ಆಟ ಮುಂದುವರಿಸಿದ್ರೆ ಗೇಟ್ ಪಾಸ್ ಕೊಡಲಾಗುವುದು. ಒಟ್ಟಾರೆ ಪಣ ತೊಟ್ಟಂತಿದೆ ಬಿಜೆಪಿಯವರು ಮತ್ತೊಂದು ಓಲ್ಡ್ ಮಾಡೋದಕ್ಕೆ ಶಿಂದೆ ಶಿವಸೇನೆಯನ್ನ. ಯಾಕಂದ್ರೆ ಶಿಂದೆ ಹಠಮಾರಿ, ಯಾರ ಮಾತನ್ನು ಕೇಳೋದಿಲ್ಲ. ದಾರಿಗೆ ತರಬೇಕು ಅಂದ್ರೆ ದಂಡಂ ದಶಗುಣಂ ಪ್ರಯೋಗ ಮಾಡಬೇಕು. ಠಾಣೆ ಮಹಾನಗರ ಪಾಲಿಕೆಯಲ್ಲಿ ಒಟ್ಟು 131 ಸೀಟ್ ಇದಾವೆ. ಬಹುಮತಕ್ಕೆ ಬೇಕಾಗಿರೋದು 66 ಸೀಟ್ಗಳು. ಶಿಂದೆ ಶಿವಸೇನೆ ಒಂದೇ 66 ಸೀಟ್ಗಳಿಗಿಂತ ಹೆಚ್ಚು ಆಲ್ರೆಡಿ ಗೆದ್ದಾಗಿದೆ. ಠಾಣೆನಲ್ಲಿ ಶಿಂದೆ ಶಿವಸೇನೆ ಒಂದೇ ಭಾರಿ ಬಹುಮತ ಇದೆ. ನನಗೆ ಮುಂಬೈನಲ್ಲಿ ಅಧಿಕಾರ ಬೇಕು ಅಂತ ಶಿಂದೆ ಕೇಳಿದ್ರೆ ಬಿಜೆಪಿ ಠಾಣೆನಲ್ಲಿ ನಮಗೆ ಬೇಕು ಅನ್ನುತ್ತೆ. ನಿಮಗೆ ನೆನಪಿರ್ಲಿ, ಉद्धವ್ ಠಾಕ್ರೆಯ 15 ಜನ ಸದಸ್ಯರು ಈಗ ಆಲ್ರೆಡಿ ಫೋನ್ ಸ್ವಿಚ್ ಆಫ್ ಮಾಡ್ಕೊಂಡು ನಾಟ್ ರೀಚಬಲ್ ಆಗಿದ್ದಾರೆ. ಕಾಂಗ್ರೆಸ್ನ 12 ಜನ ಸಹ ಲಾಪತಾ. ಬಹುಮತಕ್ಕೆ ಬೇಕಾಗಿರೋದು 25 ಸೀಟ್ಗಳು. ಅಂದ್ರೆ ನಾನು ಶಾರ್ಟೇಜ್ ಇರೋದು ಹೇಳ್ತಾ ಇರೋದು, 15 + 12 ಸೇರಿಸಿದ್ರೆ 27 ಆಗುತ್ತೆ. ಶಿಂದೆ ಮತ್ತು ಅಜಿತ್ ಪವಾರ್ ಹೊರತುಪಡಿಸಿ ಬಿಜೆಪಿ ಒಂದೇ ಸಿಂಗಲ್ ಹ್ಯಾಂಡೆಡ್ ಆಗಿ ಮುಂಬೈ ಮಹಾನಗರ ಪಾಲಿಕೆಯಲ್ಲಿ ಅಧಿಕಾರ ಹಿಡಿಯುತ್ತೆ. ಅತಿ ಆಸೆ ಗತಿಗೇಡು ಅನ್ನುವಂತೆ ಹೆಚ್ಚಿನದನ್ನ ಆಸೆ ಪಟ್ಟು ಅಪಾಯ ತಂದುಕೊಂಡ್ರ ಶಿಂದೆ. ಯಾಕಂದ್ರೆ ಬಿಜೆಪಿ ಈಗ ಸ್ಟ್ರಾಂಗ್ ಇದೆ, ಆಯ್ಕೆಗಳು ಅವರಿಗೆ ಜಾಸ್ತಿ ಇದಾವೆ. ಶಿಂದೆ ಜಾಸ್ತಿ ನಕರ ಮಾಡಿದ್ರೆ NDA ನಿಂದಲೇ ಗೇಟ್ ಪಾಸ್ ಕೊಡ್ತಾರೆ. ನಿಮಗೆ ಕ್ಯಾಲ್ಕುಲೇಷನ್ ಹೇಳ್ಬಿಡ್ತೇನೆ, ಏಕನಾಥ್ ಶಿಂದೆ ಗೆದ್ದಿರ್ತಕ್ಕಂತ MP ಸೀಟ್ಗಳು 7. ಇನ್ನೊಂದ್ ಕಡೆ ಉद्धವ್ ಠಾಕ್ರೆ ಗೆದ್ದಿರ್ತಕ್ಕಂತಹ MP ಸೀಟ್ಗಳು 9. ಒಂದ್ ವೇಳೆ ಶಿಂದೆ NDA ಇಂದ ಹೊರಗೋದ್ರೆ ಉद्धವ್ ಠಾಕ್ರೆ NDAಗೆ ಇನ್ ಆಗ್ತಾರೆ. ಆಗ ಅಲ್ಲಿಗಲ್ಲಿಗೆ ಮ್ಯಾಚ್ ಆಗಿ ಹೋಗ್ಬಿಡುತ್ತೆ. ಕೇಂದ್ರ ಸರ್ಕಾರಕ್ಕೂ ಯಾವುದೇ ಅಪಾಯ ಇರಲ್ಲ. ಹಾಗಾಗಿ ದೇವೇಂದ್ರ ಫಡ್ನವೀಸ್ ರಿಲೀಫ್ ಆಗಿ
ದಾವೋಸ್ಗೆ ಯಾರಿದ್ದಾರೆ? ಶಿಂದೆ ರೆಸಾರ್ಟ್ ರಾಜಕೀಯ ಮಾಡ್ತಾ ಇದ್ರು. 22ನೇ ತಾರೀಕುವರೆಗಷ್ಟೇ ಏಕನಾಥ್ ಶಿಂದೆಗೆ ಡಿಸೈಡ್ ಮಾಡೋದಕ್ಕೆ ಡೆಡ್ ಲೈನ್ ಇರೋದು. ಯಾಕಂದ್ರೆ 19 ವಿವಿಧ ನಗರ ಪಾಲಿಕೆಗಳ ಮೇಯರ್ ಆಯ್ಕೆ ಲಾಟರಿ ಸಿಸ್ಟಮ್ ಮೂಲಕ ಆಗುತ್ತೆ. ಅದು ನಡೆಯೋದು 22ನೇ ತಾರೀಕು. ಅಷ್ಟ್ರೊಳಗೆ ಶಿಂದೆ ತನ್ನ ಅಭಿಪ್ರಾಯ ತಿಳಿಸ್ಬೇಕಾಗತ್ತೆ. 22ನೇ ತಾರೀಕು ಒಳಗೆ ಏನಾದ್ರು ಶಿಂದೆ ಡಿಸೈಡ್ ಮಾಡ್ಲಿಲ್ಲ ಅಂದ್ರೆ 29 ಜನ ಏನೋ ಶಿಂದೆ ಶಿವಸೇನೆಯಿಂದ ಗೆದ್ದಿದ್ದಾರೆ ಸದಸ್ಯರು, ಅವರು ರಾತ್ರೋರಾತ್ರಿ ಬಣ ಬದಲಾಯಿಸಿ ಬಿಜೆಪಿಗೆ ಜಂಪ್ ಆದ್ರೂ ಯಾವುದೇ ಆಶ್ಚರ್ಯ ಇಲ್ಲ. ಆಗ ಶಿಂದೆಗೆ ಸಿಗ್ತಾ ಇದ್ದ ಅಲ್ಪ ಸ್ವಲ್ಪ ಅಧಿಕಾರನೂ ಇಲ್ಲ. ಗೆದ್ದಿದ್ದ ಮೇಯರ್ಗಳೆಲ್ಲ ಬಿಜೆಪಿಗೆ ಶಿಫ್ಟ್ ಆಗ್ತಾರೆ. ಏನ್ ಆಕ್ಷನ್ ಮಾಡೋದಕ್ಕಾಗುತ್ತೆ ಅವರಿಗೆ? ಪಕ್ಷಾಂತರ ನಿಷೇಧ ಕಾಯ್ದೆ ಸ್ಥಳೀಯ ಸಂಸ್ಥೆ ಚುನಾವಣೆಗಳಲ್ಲಿ ಆಯ್ಕೆಯಾದ ಸದಸ್ಯರಿಗೆ ಅಪ್ಲೈನೇ ಆಗೋದಿಲ್ಲ. ವರ್ಷದ ಊಟವನ್ನು ಕಳ್ಕೊಂಡಿದ್ರು ಅಂದಂಗ ಆಗೋಗ್ಬಿಡುತ್ತೆ ಶಿಂದೆ ಪರಿಸ್ಥಿತಿ. 1 ವರ್ಷ ಆಯ್ತು ಮಹಾರಾಷ್ಟ್ರದಲ್ಲಿ ಬಿಜೆಪಿ ಅಧಿಕಾರಕ್ಕೆ ಬಂದು. ಅಜಿತ್ ಪವಾರ್ ಮತ್ತು ಶಿಂದೆ ಪ್ರಾರಂಭದಿಂದಲೂ ದೇವೇಂದ್ರ ಫಡ್ನವೀಸ್ಗೆ ಕಾಟ ಕೊಡ್ತಾನೆ ಬಂದಿದ್ದಾರೆ. ಇವ್ರು ಏನ್ ಅನ್ಕೊಂಡಿದ್ದಾರೆ? ಬಿಜೆಪಿ ಅಧಿಕಾರಕ್ಕೆ ಬಂದಿದ್ದೇ ನಮ್ಮ ಸಹಾಯದಿಂದ, ನಾವೇ ಕಿಂಗ್ ಮೇಕರ್ಗಳು. ಹಾಗೆ ನೋಡಿದ್ರೆ ಸಿಂಗಲ್ ಹ್ಯಾಂಡೆಡ್ ಆಗಿ ಬಿಜೆಪಿಗೆ ಬಹುಮತ ಇದೆ ವಿಧಾನಸಭೆಯಲ್ಲಿ. ನೀವೆಂತ ಕಿಂಗ್ ಮೇಕರ್ಗಳು ಅಂತ ಬಿಜೆಪಿ ಕೇಳುತ್ತೆ. ಇವ್ರೇನೋ ಇಲ್ಲಿ ಖ್ಯಾತೆ ತೆಗೆದುಕೊಳ್ಳೋದ್ರಿಂದ ಸೆಂಟ್ರಲ್ ಗವರ್ಮೆಂಟ್ಗೆ ಅಪಾಯ ಆಗುತ್ತೆ ಅಂತ ಬಿಜೆಪಿ ಇಂದು ಮುಂದೆ ನೋಡ್ತಾ ಇದೆ. ಅದಕ್ಕೂ ಕಾಯಕಲ್ಪ ಸಿಕ್ಕಿದೆ ಉದ್ಧವ್ ಠಾಕ್ರೆಯ ಮೂಲಕ. ಶಿಂದೆ ಅಜಿತ್ ಪವಾರ್ ರಿಂದ ಪೆಟ್ಟು ತಿನ್ನೋ ಬಿಜೆಪಿ ಸುಮ್ನೆ ಕೂರುತ್ತಾ? ಶಿಂದೆ ಹೊರಗೋಗೋದನ್ನೇ ಉದ್ಧವ್ ಠಾಕ್ರೆ ಕಾಯ್ತಾ ಇದ್ದಾರೆ. ಟಪಕ್ ಅಂತ NDA ಪಾಳಯಕ್ಕೆ ಜಿಗಿದು ಬಿಡ್ತಾರೆ. ಯಾಕಂದ್ರೆ ಇದರ ಮುನ್ಸೂಚನೆಯನ್ನ ಉದ್ಧವ್ ಠಾಕ್ರೆ ಶಿವಸೇನೆಯ ಸಂಜಯ್ ರಾವುತ್ ಆಲ್ರೆಡಿ ಕೊಟ್ಟಾಗಿದೆ. ವಾರಗಳಿಂದ ಕಾರ್ಪೊರೇಟರ್ ಗಳನ್ನ ತಾಜ್ ಹೋಟೆಲ್ ನಲ್ಲಿ ಶಿಂದೆ ಬಂಧಿಸಿದ್ದಾರೆ. ಫಡ್ನವೀಸ್ ತನ್ನ ಪೊಲೀಸರನ್ನು ಬಿಟ್ಟು ಆ ಎಲ್ಲ ಸದಸ್ಯರನ್ನ ಬಿಡುಗಡೆ ಮಾಡ್ಬೇಕು, ಮುಕ್ತಿ ಮಾಡ್ಬೇಕು. ಬಿಜೆಪಿ ಅವರು ಮೇಯರ್ ಆಗೋದಾದ್ರೆ ನಾವು ಅದರಲ್ಲಿ ವೋಟಿಂಗ್ ಮಾಡಲ್ಲ ಅಂತ ಉದ್ಧವ್ ಠಾಕ್ರೆ ಇಂಡೈರೆಕ್ಟ್ ಆಗಿ ಬಿಜೆಪಿಯ ಮೇಯರ್ ಆಯ್ಕೆಗೆ ಬೆಂಬಲ ಘೋಷಿಸಿದ್ದಾರೆ. ಎಲ್ಲಾ ದಿಕ್ಕುಗಳಿಂದನೂ ಬಿಜೆಪಿಗೆ ಒಳ್ಳೇದೇ ಆಗ್ತಾ ಇರೋದು. ಶಿಂದೆಗೆ ಬಿಜೆಪಿಯೊಂದಿಗೆ ಕಾಂಪ್ರಮೈಸ್ ಮಾಡಿಕೊಳ್ಳೋದು ಬಿಟ್ಟು ಬೇರೆ ದಾರಿ ಇಲ್ಲ. ಆದ್ರೆ ಬಿಜೆಪಿಗೆ ಮಲ್ಟಿಪಲ್ ಆಪ್ಷನ್ಸ್ ಗಳಿದಾವೆ. ಶರದ್ ಪವಾರ್ ಆಪ್ಷನ್ ಇದೆ, ಉದ್ಧವ್ ಠಾಕ್ರೆ ಆಪ್ಷನ್ ಇದೆ. ಶಿಂದೆ ಕೇಳೋದ್ರಲ್ಲಿ ಲಾಜಿಕ್ಕೇ ಇಲ್ಲ. ಮುಂಬೈನಲ್ಲಿ ಅವರ ಪಕ್ಷಕ್ಕೆ ಬಹುಮತ ಇಲ್ಲ, ಆದ್ರೂ ಅವರ ಪಕ್ಷದ ಮೇಯರ್ ಆಗಬೇಕು ಅಂತಾರೆ. ಆದ್ರೆ ಬಹುಮತ ಇರೋ ಠಾಣೆನಲ್ಲೂ ಇವರೇ ಮೇಯರ್ ಆಗಬೇಕು ಅಂತಾರೆ. ಯಾಕಂದ್ರೆ ಇಲ್ಲಿ ಬಿಜೆಪಿ ಅಡಕತ್ರಿನಲ್ಲಿ ಸಿಕ್ಕಾಕೊಂಡಿದೆ. ಒಂದು ಕಾರ್ಪೊರೇಷನ್ ತಾನೇ ಬಿಟ್ಕೊಡಬಹುದು, ಮುಖ್ಯಮಂತ್ರಿ ಹುದ್ದೆಯನ್ನೇ ಶಿಂದೆ ಬಿಜೆಪಿ ಅವರಿಗೆ ಬಿಟ್ಕೊಟ್ಟಿಲ್ವಾ ಅಂತ ಕೇಳಬಹುದು. ಅದಾಗೋದಿಲ್ಲ. ಕಾರ್ಯಕರ್ತರು ಶ್ರಮವಹಿಸಿ ಕೆಲಸ ಮಾಡಿರ್ತಾರೆ. ಮುಂಬೈ ಮಹಾನಗರ ಪಾಲಿಕೆಯಲ್ಲಿ ಬಿಜೆಪಿ ಅಧಿಕಾರ ಹಿಡಿಲಿಲ್ಲ ಅಂದ್ರೆ ಅವರ ಕಾರ್ಯಕರ್ತರಿಗೆ ನಿರುತ್ಸಾಹ ಉಂಟು ಮಾಡಿದಂತಾಗತ್ತೆ. ಮುಂದೆ ಅವರು ಕೆಲಸನೇ ಮಾಡಲ್ಲ, ಅಧಿಕಾರನೇ ಸಿಗಲ್ಲ ಅಂದ್ಮೇಲೆ ಕೆಲಸ ಯಾಕೆ ಮಾಡ್ಬೇಕು? ಇದು ಒಂದು ರಾಜಕೀಯ ಪಕ್ಷನ ಅವನತಿಯ ಕಡೆಗೆ ದೂಡಿ ಬಿಡುತ್ತೆ. ನೀವ್ ಹೇಳ್ಬೋದು ಈಸಿಯಾಗಿ ಒಂದು ಕಾರ್ಪೊರೇಷನ್ ತಾನೇ ಬಿಟ್ಕೊಡ್ಬೋದಲ್ಲ ಅಂತ. ರಾಜಕಾರಣದಲ್ಲಿ ಹಾಗಾಗೋದಿಲ್ಲ. ಹಾಗಾಗಿ ಒನ್ಸ್ ಫಾರ್ ಆಲ್ ಅನ್ನುವಂತೆ ಶಿಂದೆ ಮತ್ತು ಅಜಿತ್ ಪವಾರ್ಗೆ ಬಿಜೆಪಿ ಪಾಠ ಕಲಿಸೋದಿಕ್ಕೆ ತಯಾರಿಯನ್ನಂತೂ ನಡೆಸಿದೆ. ಆಗ್ಲೇ ಸಂಜಯ್ ರಾವತ್ ಗ್ರೀನ್ ಸಿಗ್ನಲ್ ಕೊಡ್ತಾ ಇದ್ದಾರೆ ಬಿಜೆಪಿಗೆ. ಶಿಂದೆನ ಹೊರಗಟ್ಟಿ ನಾವು ಬಹಿರಂಗ ಬೆಂಬಲ ವ್ಯಕ್ತಪಡಿಸೋದಿಕ್ಕೆ ಸಿದ್ಧ. ಉದ್ಧವ್ ಠಾಕ್ರೆಗೆ ಸ್ಪಷ್ಟವಾಗಿ ಗೊತ್ತಾಗೋಗಿದೆ, ಎಲ್ಲಿವರೆಗೂ ನಾನು ಕಾಂಗ್ರೆಸ್ ಬಣದಲ್ಲಿ ಇರ್ತೀನೋ ಅಲ್ಲಿವರೆಗೂ ಉದ್ಧಾರ ಆಗಲ್ಲ. ಕಾರಣ ಅಧಿಕಾರ ಇಲ್ಲ. ಮುಂಬರುವ 3 ವರ್ಷಗಳು ಮಹಾರಾಷ್ಟ್ರದಲ್ಲಿ ಯಾವುದೇ ಎಲೆಕ್ಷನ್ ಇಲ್ಲ. ಒಂದು ಪಕ್ಷನ 3 ವರ್ಷ ಅಧಿಕಾರ ಇಲ್ಲದೆ ಸಂಭಾಳಿಸೋದಿದೆಯಲ್ಲ, ಅದು ಈಸಿ ಅಲ್ಲ. ಈಗ ಮುಂಬೈನಲ್ಲಿ ಗೆದ್ದಿರ್ತಕ್ಕಂತಹ 65 ಸೀಟುಗಳನ್ನು ಉದ್ಧವ್ ಠಾಕ್ರೆ ಮುಂದೆ ಕಳೆದುಕೊಳ್ಳಬಹುದು. ಅದು ಆಗಬಾರದು. ನಮ್ಮ ನೆಲೆ ಭದ್ರವಾಗಿರ್ಬೇಕು ಅಂದ್ರೆ ಅಧಿಕಾರ ಹಿಡಿಲೇಬೇಕಾಗತ್ತೆ. ರಾಜ್ಯದಲ್ಲೂ ಅಧಿಕಾರ ಇಲ್ಲ, ಸೆಂಟ್ರಲ್ ಅಲ್ಲೂ ಅಧಿಕಾರ ಇಲ್ಲ, ಮುಂಬೈಯಲ್ಲೂ ಅಧಿಕಾರ ಇಲ್ಲ. ಇದು ಉದ್ಧವ್ ಠಾಕ್ರೆಯನ್ನ ಚಿಂತೆಗೀಡು ಮಾಡಿದೆ. ಬಿಜೆಪಿಯವರು ಇದನ್ನ ಲಿವರೇಜ್ ಆಗಿ ಬಳಸ್ಕೊಳ್ತಾ ಇದ್ದಾರೆ ಶಿಂದೆ ಮತ್ತು ಅಜಿತ್ ಪವಾರ್ ರನ್ನ ಹಣಿಯೋದಿಕ್ಕೆ. ನಿಮ್ಗೆ ಏನನ್ಸುತ್ತೆ? ಕಮೆಂಟ್ ಮಾಡಿ, ಲೈಕ್ ಮಾಡಿ, ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಸಿಗೋಣ. ನಮಸ್ಕಾರ.